ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಇದು ಬೆಂಗಳೂರಿಗರು ಖುಷಿ ಪಡೋ ವಿಚಾರ. ಯಾಕಂದ್ರೆ ಲೈಫ್ ಆಫ್ ಪೈ ಅನ್ನೋ ಇಂಗ್ಲಿಷ್ ಸಿನಿಮಾ ಈ ವಾರ ರಿಲೀಸ್ ಆಗ್ತಿದೆ. ಅರೆ ಇದೇನಿದು? ಇದಕ್ಕೂ ಬೆಂಗಳೂರಿಗರ ಸಂತಸಕ್ಕೂ ಏನ್ ಕಾರಣ ಅಂತೀರಾ? ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರೋದು ಸಿಲಿಕಾನ್ ಸಿಟಿ ಪೋರ ಅಂದ್ರೆ ನೀವು ನಂಬಲೇಬೇಕು. I was sitting in this coffee house and this old man at the table next to me struck up a conversation. He said you had an amazing story. Let's see then, where to begin? ಹೀಗೆ ಪಿಳಿ ಕಣ್ಣು ಬಿಡ್ತಾ ಮುದ್ದಾಗಿ ಕಾಣ್ತಾ ಇರೋ ಈ ಬಾಲಕನ ಹೆಸರು ಗೌತಮ್ ಬೇಲೂರು. ನಮ್ಮ ಹೆಮ್ಮೆಯ ಬೆಂಗಳೂರಿನ ಕುಡಿ. ಈತ ನಾವೆಲ್ಲರೂ ಹೆಮ್ಮೆ ಪಡೋ ಕೆಲಸ ಮಾಡಿದ್ದಾನೆ. ಸದ್ಯ 7 ವರ್ಷದ ಬಾಲಕನಾಗಿರೋ ಈತ ತನ್ನ 5ನೇ ವರ್ಷಕ್ಕೆ ಹಾಲಿವುಡ್ ಚಿತ್ರದಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾನೆ. ಆಸ್ಕರ್ ಪ್ರಶಸ್ತಿ ವಿಜೇತ ಆಂಗ್ಲಿ ನಿರ್ದೇಶನದ ಲೈಫ್ ಆಫ್ ಪೈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳೋ ಮೂಲಕ ಗಮನ ಸೆಳೆದಿದ್ದಾನೆ. ಅಂದಹಾಗೆ ಈತನಿಗೆ ಈ ಅವಕಾಶ ಸಿಕ್ಕಿದ್ದು ತೀರಾ ಆಕಸ್ಮಿಕವಂತೆ. 2 ವರ್ಷದ ಹಿಂದೆ ಗೌತಮ್ 5 ವರ್ಷ ಇದ್ದಾಗ ಸ್ವಿಮ್ಮಿಂಗ್ ಕಲಿಯಕ್ಕೆ ಹೋಗಿದ್ದಾಗ ಒಬ್ಬರು ಕ್ಯಾಮ್ರಾ ತೊಗೊಂಡು ಬಂದು ಎಲ್ಲ ಮಕ್ಕಳದು ಮುಖದ ಫೇಸ್ ಶಾಟ್ ತೊಗೊಳ್ತೀವಿ ಅಂತಿದ್ರು. ಹಾಗೆ ಗೌತಮ್ದು ತೊಗೊಂಡ್ಬಿಟ್ಟು 1-2 ದಿವಸ ಬಿಟ್ಟು ಫೋನ್ ಮಾಡಿದ್ರು, ಆಡಿಷನ್ ಕರ್ಕೊಂಬನ್ನಿ, ಈಗ ಒಂದು ಮೂವಿಗೆ ಚಿಕ್ಕ ಹುಡುಗನ ಪಾತ್ರಕ್ಕೆ ಹುಡುಕ್ತಾ ಇದ್ದೀವಿ ಅಂತ. ಹಾಗೆ ಆಡಿಷನ್ ಕರ್ಕೊಂಡು ಹೋದಾಗ ಫಸ್ಟ್ ಒಂದು ಸತಿ ಮಾಡಿಬಿಟ್ಟು ಮತ್ತೆ 2 ಸತಿ ಆಡಿಷನ್ಸ್ ಕರೆದು ಫೈನಲ್ ಮುಂಬೈಗೆ ಹೋದಾಗ ಅಲ್ಲಿ ಗೌತಮ್ನ ಆಡಿಷನ್ ಆದಮೇಲೆ ಅವ್ನು ಸೆಲೆಕ್ಟ್ ಆಗಿದ್ದಾನೆ ಅಂತ ಹೇಳಿದ್ರು. ಟಬ್ಬು ಹಾಗೂ ಆದಿಲ್ ಹುಸೇನ್ರಂತಹ ಘಟಾನುಘಟಿಗಳ ಜೊತೆ ಈತ ನಟಿಸಿದ್ದಾನೆ. ಹುಲಿಯ ಜೊತೆ ಲೈಫ್ ಬೋಟ್ನಲ್ಲಿ 220 ದಿನಗಳನ್ನ ಕಳೆಯುವ 16 ವರ್ಷದ ಯುವಕನ ಸಾಹಸಮಯ ಕಥಾ ಹಂದರ ಈ ಚಿತ್ರಕ್ಕಿದೆ. ಆ ಯುವಕನ ಸಣ್ಣ ವಯಸ್ಸಿನ ಪಾತ್ರವನ್ನ ಗೌತಮ್ ಮಾಡಿದ್ದಾನೆ. ಈ ಚಿತ್ರದ ಅದ್ಭುತ ಅನುಭವವನ್ನ ಆತನ ಮಾತುಗಳಲ್ಲೇ ಕೇಳಿ. ಶೂಟಿಂಗ್ನಲ್ಲಿ ನೀರು ಇಷ್ಟ ಆಯಿತು, ಆಮೇಲೆ ಸ್ಟೋರಿ, ಆಮೇಲೆ ಬೆಡ್ ಟೈಮ್, ಆಮೇಲೆ ಆ್ಯನಿಮಲ್ಸ್, ಟೈಗರ್, ಹೈನಾ, ಝೀಬ್ರಾ ಇಷ್ಟ ಆಯಿತು. ಒಟ್ಟಾರೆ ತನ್ನ ಕಿರಿ ವಯಸ್ಸಿನಲ್ಲೇ ಹಿರಿಯ ಸಾಧನೆ ಮಾಡಿರುವ ಈ ಪೋರನಿಗೆ ಮುಂದೆಯೂ ಜಾಗತಿಕವಾಗಿ ನಟನ ಅವಕಾಶಗಳು ಸಿಗಲಿ ಎನ್ನುವುದು ನಮ್ಮೆಲ್ಲರ ಹಾರೈಕೆ. ಬೆಂಗಳೂರಿನಿಂದ ರಜನಿ ಎಂಜಿ, ಸುವರ್ಣ ನ್ಯೂಸ್. ಬೆಂಗಳೂರಿನಲ್ಲಿ ಇವತ್ತಿನಿಂದ 2 ದಿನಗಳ ಕಾಲ ನ್ಯಾಷನಲ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಪಂದ್ಯಾವಳಿ ಶುರುವಾಗಿದೆ. ಕರಾಟೆ ಪಟುಗಳು ನಡೆಸಿದ ರೋಚಕ ಕರಾಟೆ ಪಟ್ಟುಗಳು ಹೇಗಿದ್ವು ಅಂತ ಬನ್ನಿ ನೋಡೋಣ. ಕೋರಮಂಗಲದಲ್ಲಿರೋ ಒಳಾಂಗಣ ಕ್ರೀಡಾಂಗಣದಲ್ಲಿ ಇವತ್ತಿನಿಂದ ನ್ಯಾಷನಲ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಶುರುವಾಗಿದೆ. ಜೆನ್ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಸಂಸ್ಥೆ ಇದೇ ಮೊದಲ ಬಾರಿಗೆ ಈ ಪಂದ್ಯಾವಳಿಯನ್ನು ಆಯೋಜಿಸಿದೆ. ಸ್ಥಳೀಯ ಬಿಬಿಎಂಪಿ ಸದಸ್ಯರು ಇವತ್ತು ಬೆಳಿಗ್ಗೆ ಈ ಪಂದ್ಯಾವಳಿಗೆ ಚಾಲನೆ ಕೊಟ್ಟರು. ಮಹಿಳೆಯರು ಮತ್ತು ಮಕ್ಕಳಿಗೆ ಕರಾಟೆ ಕಲೆ ಬಗ್ಗೆ ಅರಿವು ಮೂಡಿಸಿ ಆ ಮೂಲಕ ಅವರ ಮೇಲಿನ ದಾಳಿಗಳನ್ನು ತಪ್ಪಿಸೋದು ಪಂದ್ಯಾವಳಿಯ ಉದ್ದೇಶ. ಫಸ್ಟ್ ಟೈಮ್ ಮಾಡ್ತಾ ಇರೋ ಸರ್, ನಮ್ಮ ಟೀಮಲ್ಲಿ ನಾವು ಆಲ್ಮೋಸ್ಟ್ ನಾವು ಒಂದು 25 ಜನ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇದ್ದೀವಿ. ಯಾವಾಗಲೂ ಹೊರಗಡೆ ನಾವು ಆಡ್ತಾಯಿದ್ವಿ. ಸೊ ಆ ಫೆಸಿಲಿಟಿ ಎಲ್ಲೂ ನಾವು ನೋಡೋಕ್ಕಾಗಿಲ್ಲ ಇಂಡಿಯಾದಲ್ಲಿ ಇಲ್ಲಿ ತನಕ. ಅದೊಂದು ಚೇಂಜ್ ಮಾಡಬೇಕು. ಸೊ ಅಟ್ಲೀಸ್ಟ್ ರಿಯಲ್ ಕರಾಟೆ ಹೇಗಿರುತ್ತೆ ಅನ್ನೋದನ್ನು ಎಲ್ಲರಿಗೂ ಗೊತ್ತು ಮಾಡಬೇಕು ಅನ್ನೋದೇ ನಮ್ಮ ಇದರ ಮೂಲ ಉದ್ದೇಶ ಆ್ಯಕ್ಚುಲಿ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿರುವ ವಿವಿಧ ಕರಾಟೆ ಪ್ರಕಾರಗಳನ್ನು ಸಹ ಪ್ರದರ್ಶಿಸಲಾಗುತ್ತಿದೆ. ರೆಡ್ ಬೆಲ್ಟ್, ಗ್ರೀನ್ ಬೆಲ್ಟ್, ಬ್ರೌನ್ ಬೆಲ್ಟ್ ಪಡ್ಕೊಂಡಿರೋ ಕರಾಟೆ ಪಟುಗಳು ತಮ್ಮ ಸಾಮರ್ಥ್ಯ ಪ್ರದರ್ಶನ ಮಾಡಿದರು. ಇದಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಕಥಾ ಹೆಸರಿನ ಕರಾಟೆ ಕೌಶಲ್ಯವನ್ನು ಸಹ ಇಲ್ಲಿ ತೋರಿಸಲಾಯಿತು. ಕರಾಟೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಇಲ್ಲಿ ಸುಮಾರು ಜನ ಪಾರ್ಟಿಸಿಪೆಂಟ್ ಇದ್ದಾರೆ. ನಾನು ವಿನ್ ಆಗಬೇಕು ಅಂತ ಕಾನ್ಫಿಡೆನ್ಸ್ ಇದೆ. ಏನಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ಇಲ್ಲಿ ಇಂಡಿವಿಜುವಲ್ ಕಥಾ ಇರುತ್ತೆ, ಇಂಡಿವಿಜುವಲ್ ಫೈಟ್ ಇರುತ್ತೆ, ಆಮೇಲೆ ಗ್ರೂಪ್ ಟೀಮ್ ಕಥಾ ಇರುತ್ತೆ. 12 ರಾಜ್ಯಗಳ 5 ವರ್ಷದಿಂದ 40 ವರ್ಷ ವಯಸ್ಸಿನ ಕರಾಟೆ ಪಟುಗಳು ಪಂದ್ಯದಲ್ಲಿ ಪಾಲ್ಗೊಂಡಿದ್ದು ರೋಮಾಂಚಕವಾಗಿತ್ತು. ನಾಳೆ ವಿಜೇತರಿಗೆ ಬಹುಮಾನ ವಿತರಣೆ ಸಮಾರಂಭ ನಡೆಯಲಿದೆ. ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಮಸೂದ್ ದೊಡ್ಡೇಬಾಗಿಲು, ಸುವರ್ಣ ನ್ಯೂಸ್. ದೀಪಾವಳಿ ಹಬ್ಬ ಕಳೀತಿದ್ದಂತೆ ಕ್ರಿಸ್ಮಸ್ ಹಬ್ಬ ಬರ್ತಿದೆ. ಜೊತೆಯಲ್ಲೇ ಹೊಸ ವರ್ಷಾಚರಣೆ ಸಂಭ್ರಮ ಬೇರೆ. ಈ ಹಬ್ಬಗಳು ಮತ್ತಷ್ಟು ರಂಗೇರೋದು ಸ್ಪೆಷಲ್ ಕೇಕ್ಗಳಿಂದ. ಹೀಗಾಗಿ ಬಗೆಯ ಕೇಕ್ ತಯಾರಿ ಭರ್ಜರಿಯಾಗಿ ನಡೆದಿದೆ. ಜೊತೆಗೆ ಇವತ್ತು ಭರ್ಜರಿಯಾಗಿ ಮಿಕ್ಸಿಂಗ್ ನಡೀತು. ಆ ಮಿಕ್ಸಿಂಗ್ ಹೇಗೆ ಅಂತ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.
ಸಾಲು ಸಾಲಾಗಿಟ್ಟಿರೋ ಬ್ರ್ಯಾಂಡೆಡ್ ಮದ್ಯದ ಬಾಟಲ್ಸ್, ಮತ್ತೊಂದೆಡೆ ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಸೇರಿದಂತೆ ಡ್ರೈ ಫ್ರೂಟ್ಸ್ ಗಮ್ಮತ್ತು. ಇದೆಲ್ಲವನ್ನ ನೋಡ್ತಿದ್ರೆ ಬಾಯಲ್ಲಿ ನೀರೂರುತ್ತೆ. ಇದೆಲ್ಲ ಕ್ರಿಸ್ಮಸ್ ಹಬ್ಬದ ಸಂಭ್ರಮಕ್ಕಾಗಿ. ಹೀಗಾಗಿ ಶಿವಾನಂದ್ ಸರ್ಕಲ್ ಬಳಿ ಇರೋ ಸಾಲಿಟೇರ್ ಹೋಟೆಲ್ನಲ್ಲಿಂದು ಎಲ್ಲರೂ ಕೈಗೊಂದು ಗ್ಲೌಸ್ ಹಾಕಿಕೊಂಡು ಭರ್ಜರಿಯಾಗಿ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ರು. ಹಬ್ಬಕ್ಕೆ 1 ತಿಂಗಳು ಮುಂಚಿತವಾಗಿ ಕೇಕ್ ಮಿಕ್ಸಿಂಗ್ ಮಾಡೋದು ಸಂಪ್ರದಾಯ. ಅದರಂತೆ ಬಗೆ ಬಗೆಯ ಕೇಕ್ ತಯಾರಿ ಅದ್ದೂರಿಯಾಗಿ ನಡೀತು. ಎಲ್ಲ ನಮ್ಮ ಐಟಮ್ಗಳೆಲ್ಲ ಮಿಕ್ಸ್ ಮಾಡಿ ಇದನ್ನು 1 ತಿಂಗಳು ನಣಿಬೇಕಾಗತ್ತೆ. ಇದು 1 ತಿಂಗಳು ನಣಿದ ಮೇಲೆ ಇದನ್ನು ನಾವು ಕೇಕ್ ಮಾಡ್ತೀವಿ. ಅದು 1 ತಿಂಗಳ ಮುಂದೆ 25 ದಿವಸ ಗ್ಯಾರಂಟಿ ಅದನ್ನು ನಾವು ಮಿಕ್ಸ್ ಮಾಡಲೇಬೇಕು. ಅದು ನಣಿದಿರಲೇಬೇಕು. ಅದನ್ನು ಮಿಕ್ಸ್ ಮಾಡಿ ನಾವು ಕೇಕ್ ಮಾಡೋಕ್ಕೆ ಅದು ಚೆನ್ನಾಗಿ ನಣಿಲೇಬೇಕು. ಇದನ್ನು 1 ತಿಂಗಳು ಹಾಗೆ ಬಿಡಲಾಗುತ್ತೆ. ಕ್ರಿಸ್ಮಸ್ ಹಾಗೂ ಹೊಸ ವರ್ಷಾಚರಣೆಗೆ ರುಚಿಕರ ಪ್ಲಮ್ ಕೇಕ್ ತಯಾರಿಸಲಾಗುತ್ತೆ. ಹೀಗಾಗಿ ಕೇಕ್ ತಯಾರಕರು ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬಂದ್ಬಿಟ್ಟು ನಾನು ಸೇರಿಕೊಂಡು ಯಾವ ಥರ ಕೇಕ್ ಮಿಕ್ಸಿಂಗ್ ಮಾಡಬೇಕಂತ ನನಗೆ ಗೊತ್ತಾಯಿತು. ಸೊ ಅಂದರೆ ವರ್ಷ ಏನಂದರೆ ಕ್ರಿಸ್ಮಸ್ ಟೈಮಲ್ಲಿ ಆಬ್ವಿಯಸ್ಲಿ ಇದು ಹಾಗೆ ಆಗುತ್ತೆ, ಕೇಕ್ಸ್ ಮಿಕ್ಸಿಂಗ್ ಎಲ್ಲ ಆಗ್ತಾ ಇರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಅಂದರೆ ಏನು ಡಿಫ್ರೆನ್ಸ್ ಅಂದರೆ ನಾರ್ಮಲ್ ಕೇಕ್ಗೂ ಇದಕ್ಕೆ ಅಂದ್ರೆ ಇಲ್ಲಿ ವೈನ್ ಆ್ಯಡ್ ಮಾಡ್ತಾರೆ, ಡಿಫ್ರೆಂಟ್ ಫ್ಲೇವರ್ಸ್ ಅದು ಇದು ಎಲ್ಲ ಆ್ಯಡ್ ಮಾಡ್ತಾರೆ. ಒಟ್ನಲ್ಲಿ ಡ್ರಿಂಕ್ಸ್ ಕೇಕ್ ಭರ್ಜರಿಯಾಗಿ ತಯಾರಾಗ್ತಿದ್ದು ಈ ಬಾರಿಯ ಕ್ರಿಸ್ಮಸ್ ಮಸ್ತ್ ಕಿಕ್ ನೀಡಲಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್.